ಗೈಸ್ ಇವತ್ತು ರಾತ್ರಿ ಲಿಟ್ರಲಿ ನಿದ್ದೆ ಆಗಲಿಲ್ಲ. 2-3 ಇಲ್ಲಿ ಕಾಟ ಆಗ್ಯಾವ. ರಾತ್ರಿ ನಾಯಿ ಹೊರ ಬಂದಿದ್ದಕ್ಕೆ ದಬ್ಬಾಯಿಸಿ ಹೋದ್ರು ಬಿಟ್ಟಾವ ಎಲ್ಲ. ನಾನು ಬಿಡ್ಸೋದು ಬರೋದ ಇದೊಂದು ರಂಗೋಲಿ ಗೈಸಿ. ಈಗ ಆಲ್ಮೋಸ್ಟ್ ಎಲ್ಲ ಶೂಟ್ ಆಗಿದೆ ಗೈಸ್. ಈಗ ಬ್ಯಾಟಿಂಗ್ ಮಾಡಾಗಿದ್ದು ಗೈಸ್. ಟೇಸ್ಟು ಚೆನ್ನಾಗಿದೆ. ಉಪ್ಪಿಟ್ಟು ಕೇಸರಿ ತೊಗೊಂಡಿವಿ. ಇಲ್ಲಿ ಮಸಾಲೆ ದೋಸೆನೂ ಬರುತ್ತೆ. ಈಗ ಇಡ್ಲಿ ತೊಗೊಂಡಿವಿ. ಡಿಸ್ಟ್ರಾಯ್ ಗೈಸ್. ಈಗ ಶಿಸ್ತು ಬ್ಯಾಟಿಂಗ್ ಮಾಡೋಣ. ಸ್ವಲ್ಪ ಮುಜ್ಜೆಗಾರ ಗೊತ್ತಲ್ಲ ಗೈಸ್, ನಮ್ಮ ವರುಣ್ ದೇಶಪಾಂಡೆ. ಡೆಲ್ಲಿ ದರ್ಬಾರ ಬಿರಿಯಾನಿ ದರ್ಬಾರ ಪಿಸ್ತಾ ವರುಣ್ ತೊಗೊಂಡೇನ್ರಿ. ನಾನು ಇದೇ ಆದ್ಲೇ ಇದೆ ರೋಸ್ ಒಂದು ಗೈಸ್. ಡೆಲ್ಲಿ ದರ್ಬಾರ್ ಗೈಸ್. ನಾನ್ ವೆಜ್ಜಿಗೆ ಬಂದೀವಿ. ಪೀಸ್ ತೋರಿಸ್ಲ. ಈಗ ಎಲ್ಲ ಮುಗಿಸ್ಕೊಂಡು ಥರ ಈಗ ನಾರ್ಮಲ್ ರೈಲ್ವೆ ಸ್ಟೇಷನಾಗ ಟಿಕೆಟ್ ತೊಗೊಂಡ್ವಿ. ಯಾವ್ದ್ರಲ್ಲಿ ಹೋಗೋಣ ಅದು ಅಂದರೆ ಸುಮ್ಮನೆ ಕುಂದ್ರಗೋಸ್ಕರ ನಾವು ಟಿಕೆಟ್ ತೊಗೊಂಡಿವಿ ಗೈಸ್. ಈಗ 5:30-6 ಗಂಟೆ ಮಟ್ಟ ಕಾಯಬೇಕು ಚಾಟ್ಸಿಗೆ. ಇದೇನಂದೆಲ್ಲ ಹೋಣ ಇದ್ದೀರ? ಸಿರಾಮಿಡ್ಸ್ ಗೈಸ್. ಗುರು ಎಲ್ಲರೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗಿಗೆ ಸ್ವಾಗತ ರೀ, ಸುಸ್ವಾಗತ ರೀ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡಾಗೈತಾರೆ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಮುಂದೆ ನೋಡ್ರಿ ಅಂತ ಹೇಳ್ಕೊಂತ ಗೈಸ್. ಇವತ್ತು ಸಂಡೇ ಇರೋದಕ್ಕೆ ಇವತ್ತು ಜಿಮ್ ಕ್ಯಾನ್ಸಲ್ ಮಾಡಿವ್ರಿ. ಬಿಕಾಸ್ ಆಫ್ ನಂದು ಬಳ್ಳಾರಿಗೆ ಹೋಗೋದಿತ್ತು ಗೈಸ್. ಇವತ್ತು ಬಳ್ಳಾರಿಗೆ ಹೋಗೋದಿತ್ತು. ನಮ್ಮ ಮಮ್ಮಿ ಊರಿಗೆ ಹೋಗೋದಕ್ಕೆ ಗೈಸ್. ಇವತ್ತು ರಾತ್ರಿ ಲಿಟ್ರಲಿ ನಿದ್ದೆ ಆಗಲಿಲ್ಲ. ಈ ಕಡೆ ನಮ್ಮ ಮನ್ಯಾಗ ಮತ್ತೆ 2-3 ಇಲ್ಲಿ ಕಾಟ ಆಗ್ಯಾವ. ಈ ಕಡೆ ರಾತ್ರಿ ನಾಯಿ ಹೊರ ಬಂದಿದ್ದಕ್ಕೆ ದಬ್ಬಾಯಿಸಿ ಹೋದ್ರು ಬಿಟ್ಟಾವ. ಲಿಟ್ರಲಿ ಆಗ್ಲಿಲ್ಲ ಗೈಸ್. 1:30 ಎದ್ದೆ ಎಚ್ಚರ ಆಗ್ಬಿಡ್ತು ಮಾಡೋ ಹೊಡ್ತಕ್ಕೆ. ಸ್ವಲ್ಪ ಎಡಿಟ್ ಮಾಡ್ಕೊಂಡು ಕುಂತೆ ಆದರೂ ಆಗವಲ್ದು. 3:30ಗೆ ಇಟ್ಟೆ ಅಲಾರಾಮು. 3:30ಗೆ ಎದ್ದೆ. ಆದರೂ ತಿನ್ಕಾಡು 4:00ಗೆ ಎದ್ದು ಈಗ ಆಲ್ಮೋಸ್ಟ್ ಹಾಲು ಮಣ್ಣಿನ ಪೂಜೆ ಪ್ಲಸ್ ಇಲ್ಲಿ ನಾಗಪ್ಪ ಕಟ್ಟೆ ಐತಲ್ಲ ಗೈಸ್ ಈ ಕಡೆ, ಮತ್ತು ಮನೆ ಮುಂದೆ ಎಲ್ಲ ಆಲ್ಮೋಸ್ಟ್ ಹಾಲ್ ಈಗೆಲ್ಲ ಆಗಿದೆ ಗೈಸ್. ಈಗ ಸೀದಾ ಹೋಗೋದೈತಿ. ಈಗ ಅವಾಗ 4:30 ಆಯ್ತು ಗೈಸ್. ಈಗ 6:30 ಆಯ್ತು ಗೈಸ್. ಎಲ್ಲ ನಾನು ಬಿಡ್ಸೋದು ಬರೋದ ಇದೊಂದು ರಂಗೋಲಿ ಗೈಸ್. ಅದಕ್ಕೆ ಈಗೆಲ್ಲ ಆಗಿದೆ. ಹೋಗೋಣ. ಹೊರಣ ಬರಬೇಕು. 6 ಗಂಟೆಗೆ ಅಲ್ಲಿ ಇರ್ಬೇಕು. ಅಂದ್ರೆ 6 ಗಂಟೆಗೆ ಬಿಡ್ಬೇಕಾಯ್ತು ಗೈಸ್ ನಾವಿಲ್ಲಿ. ಈಗ ತಿರುಗಿ 6:30 ಆಗೈತಿ. ಆಲ್ಮೋಸ್ಟ್ ಅಲ್ಲೆಲ್ಲ ಆಗಿದೆ ಕೆಲಸ. ಈಗ ಹೋಗೋಣ ಗೈಸ್. ಈಗ ಸ್ವಲ್ಪ ಹೋಗಿ ವಾರಾಯಣ ಮನೆ ಇಟ್ಟೆ ಹೋಗೋಣ. ಗೈಸ್ ಈಗ ಫೈನಲಿ ನಾವು ಬಳ್ಳಾರಿಗೆ ಹೋಗೋಕ್ಕೆ ಇನ್ನೊಂದು 20-25 ಕಿಲೋಮೀಟ್ರ್ ಅಷ್ಟೇ ಗೈಸ್. ಈಗ ಇಲ್ಲಿ ಚಾಯ್ ತಲಾಬಿಗೆ ಬಂದು ಚಾ ಕುಡಿಯೋಕೆ ಅವಾಗ ಹೊರೋಣ ಇಟ್ಕೊಂಡು ನಿಂತು ಬಿಡೋಣ ಗೈಸ್. ಅಲ್ಲಿ ಗೈಸ್ ಇದೆ JSW ನೋಡಾಗೈತಿರಲ್ಲ ಗೈಸ್. ಇದೇ ಮೇನು. ಅಂದರೆ ಈಗ ಆಲ್ಮೋಸ್ಟ್ ಅಲ್ಲಿ JSW ನೋಡೋದು ಕೇಳೋದು ಮಾಡಿರ್ತೀರಿ. ಈಗ ಚಾಯ್ ತಲಾಬ್ ಬರೋ ಫಸ್ಟ್ ಚಾಯ್ ಕುಡಿಯೋಣ. ಫಸ್ಟ್ ಕಡಕ್ಕಾಗಿ ಆಮೇಲೆ ಹೋಗೋಣ ಗೈಸ್. ಈಗ ಆಲ್ಮೋಸ್ಟ್ ಎಲ್ಲ ಶೂಟ್ ಆಗಿದೆ ಗೈಸ್. ಈಗ ಒಗ್ಗರಣೆ ಮಾಡುವ ಇಲ್ಲಿ ರೆಡ್ಡಿ ಹೋಟೆಲ್ಗೆ ಬಂದಿವಿ ನೋಡಿರಿ. ಒಗ್ಗರಣೆ ಮಾಡೋ ಪಾದ ಇದು ಏನಂತಾರಲ್ಲ ಅದಕ್ಕೆ ಕಡೆ ಆಮೇಲೆ ವರುಣ ಯಾವಾಗತ್ತೆ ಇದು ಈಗ ಒಟ್ಟಿಗೆ ಬೀಳುತ್ತೆ ಅನ್ನೋದು ಕಾತ್ರದಿಂದ ಗಾಯಾಗತ್ತಾನ. ನಮ್ಮ ಹುಲಿ ತೊಗೊಳಕತ್ತಾನೆ. ಈಗ ಹೊಸ ಕ್ರೌಡ್ ನೋಡಿದ್ರೆ ಗೊತ್ತಾಗ್ಬಿಡ್ದೆ ನಮ್ಮನೆ ಫೇಮಸ್ ಐತೆ ಅಂತಂದು. ಸುಮ್ಮನೆ ಕಾಕ ವಿಡಿಯೋ ಮಾಡಕ್ಕೆ ಕೊಟ್ಟರು ಗೈಸ್. ಅವ್ರನ್ನ ಫುಲ್ ಊಟ ಟೆನ್ಷನ್ ಆಗಲ್ಲ. ಅಂದರೆ ಒಂದು ಟೆನ್ಷನ್ ಇದ್ದರೆ ಸ್ವಲ್ಪ ಇದಾಗತ್ತೆ. ಈಗ ಫೈನಲಿ ಬ್ಯಾಟಿಂಗ್ ಮಾಡಾಗಿದ್ದು ಗೈಸ್. ಟೇಸ್ಟು ಚೆನ್ನಾಗಿದೆ. ರುಚಿನೂ ಚೆನ್ನಾಗಿದೆ ಗೈಸ್. ಈಗ ಹೊರಣಿಗೆ ಸಿಕ್ಕಿ ಸಾಕಾಗಿದ್ದಕ್ಕೆ ಆಗೋಲ್ದಂತೆ. ಫಸ್ಟ್ ತಿನ್ನೋಣ ಹೋಗೋಣ. ಈಗ ಫೈನಲಿ ಎಲ್ಲಿ ಹೋಗೋಣ. ಈಗ ಹೆಸರು ಏನಂದಿಲ್ಲ ಹೆಸರು ಅಂಗಡಿ ಹೆಸರು ಅಂದರೆ ಮಯೂರ ಅಲ್ಲ ಎಸ್ ಗೈಸ್. ಈಗ ಮಯೂರಿಗೆ ಬಂದೀವಿ. ಇಲ್ಲಿ ಬಾತ್ ಕೇಸರಿ ಸಾರಿ ಇದು ಉಪ್ಪಿಟ್ಟು ಕೇಸರಿ ತೊಗೊಂಡಿವಿ. ಇಲ್ಲಿ ಮಸಾಲೆ ದೋಸೆನೂ ಬರುತ್ತೆ. ಈಗ ಇಡ್ಲಿ ತೊಗೊಂಡಿವಿ ಗೈಸ್. ಒಳಗಡೆ ಅನಾಹುತ ಇತ್ತು ಗೈಸ್. ಈ ಥರ ತೊಗೊಂಡು ಅಂದರೆ ಇದು ಕುಂದ್ರದ ಗೈಸಿಗೆ. ಆಮೇಲೆ ನಿಂತು ತಿನ್ನೋದು ಅಲ್ಲಿ ಪಬ್ಲಿಕ್ ಬೇರೆ. ವರುಣ ಟೇಕ್ ತೊಗೊಳೋಣ. ಈಗ ಪಟ ತಿಂದು ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಣ. ಎಸ್ ಗೈಸ್. ಈಗ ಮಸಾಲ ದೋಸೆ ಒಂದಿಷ್ಟು ಆಯ್ತು ಗೈಸ್. ಈಗ ಶಿಸ್ತು ಬ್ಯಾಟಿಂಗ್ ಮಾಡೋಣ. ಸ್ವಲ್ಪ ಮುಜ್ಜೆಗಾರ ಗೊತ್ತಲ್ಲ ಗೈಸ್, ನಮ್ಮ ವರುಣ್ ದೇಶಪಾಂಡೆ. ಅದಕ್ಕೆ ಈಗ 3 ರೆಸಿಪಿ ಇಲ್ಲಿ ಶಿಸ್ತು ಇದಾವೆ. ಈಗ ಹೊಡೆದು ಹೋಗೋಣ ಗೈಸ್. ಈಗ ಲೈಟ್ಸಿಗೆ ಮತ್ತಿನ ಒಟ್ಟು ರಾತ್ರಿವರೆಗೂ ಇಲ್ಲೇ ಇರ್ತೀವಿ ಗೈಸ್. ಅಂದರೆ ಇಲ್ಲೇ ಅಂದರೆ ಈ ಹೋಟೆಲ್ ಅಂತಲ್ಲ, ಎಲ್ಲೆಲ್ಲಿ ಏನೇನು ಬರ್ತೀವಿ ನೋಡ್ಬೇಕು ಗೈಸ್. ಸಹಿಗಿದ್ದು ಗೈಸ್. ಮಯೂರ್ ಹೋಟೆಲ್ ಹೇಳ್ತೀನಲ್ಲ, ಒಳ್ಳೆಯ ರೆಸ್ಪಾನ್ಸ್ ಕೊಡೋದಿರಲಿ. ಇಲ್ಲಿ ಬಂದರೆ ನೀವು ಟಿಫಿನ್ ಮಾಡ್ತಿರಲ್ಲ, ಸೆಕೆಂಡ್ರಿ ಕಾಫಿ ಅಂತೂ ಕುಡಿದ್ವಿ. ಕಾಫಿ ಅಂತೂ ಹೇಳಿ ಮಾಡಿಸಿದ್ದಿಲ್ಲ. ಲಿಟ್ರಲಿ ಸಹಿಗಿತ್ತು. ಇಲ್ಲೇ ಮಯೂರ್ ಹೋಟೆಲ್. ಬಳ್ಳಾರಿ ಬಂದಾಗ ಬರ್ರಿ. ಕಂಪ್ಲೀಟ್ ವೀಡಿಯೋ
ಗೊತ್ತಲ್ಲ ನಮ್ಮ ಚಾನಲ್ಗೆ ಅದಕ್ಕೆ ಹಾಕ್ತೀವಿ ಅಂತ ಹೇಳಿ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ. ಹೊಟ್ಟೆ ತೇಲಾಡಾಗೈತೆ ಗೈಸ್. ಈಗ ನೆಕ್ಸ್ಟ್ ನೋಡೋಣ ಗೈಸ್. ಈಗ ಫೈನಲಿ ನಾವು ಇಲ್ಲಿ ರೆಸ್ಟ್ ತೊಗೊಳಕ್ಕೆ ಬಂದೀವಿ ರೀ. ಈಗ ಅವಾಗ ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡಾಕತ್ತೀವಿ. ಅಂದರೆ ಈಗ 1:30 ಸುಮಾರು ಸ್ಟಾರ್ಟ್ ಆಗ್ತೈತಿ. ಈಗ ಒಂದು ಬಿರಿಯಾನಿ ದರ್ಬಾರ್, ಬಿರಿಯಾನಿ ದರ್ಬಾರ್ ಆಡೇವಣ ಯಾವುದು ಡೆಲ್ಲಿ ದರ್ಬಾರ್ ಗೈಸ್. ಅದೊಂದು ಐತೆ, ಒಂದು ಜ್ಯೂಸಿಂದ ಒಂದು ಐತಿ. ಅದಕ್ಕೆ ಈಗ ಫುಲ್ಲು ಸ್ವಲ್ಪ ಗಿಪ್ಲೋಡ್ ಮಾಡ್ಕೊಳಕತ್ತೀವಿ ವ್ಲಾಗ್ನ. ಆದಮೇಲೆ ನೋಡೋಣ. ಫೈನಲಿ ಇಲ್ಲಿ ಶಾಪ್ ಇದೊಂದು ಮಾಡಿದ್ವಿ. ಫುಲ್ ಅನ್ನೋತ ಟ್ರಾಫಿಕ್ ಒಂದು ಐತಿ. ಪಿಸ್ತಾ ಹೊರನು ತೊಗೊಂಡೇನ್ರಿ ನಾನು. ಇದೇ ಆದಲೇ ಇದೆ ಹಾಂ, ರೋಸ್ ಒಂದು ಗೈಸ್. ಎರಡೂ ಟೇಸ್ಟ್ ಆಗೈತೆ ಲೆಟ್ರಲ್ಲಿ. ಕುಡ್ದ ಹೊರನು ಗೈಸ್. ಈಗ ಫೈನಲಿ ಡೆಲ್ಲಿ ದರ್ಬಾರ್ ಗೈಸ್ ನಾನ್ ವೆಜ್ಜಿಗೆ ಬಂದೀವಿ. ಹೆವಿ ಫೇಮಸ್ ಸಿಟಿ ಬಳ್ಳಾರಿಯಾಗ. ಶಿಸ್ತು ಹೊಡಿ ಅಂದರೆ ಹೊಡಿಯಾಗದಾನೆ ಬೆಳಗ್ಗೆಯಿಂದ ಬ್ಯಾಟಿಂಗ್ ಮೇಲೆ ಬ್ಯಾಟಿಂಗ್. ಪೀಸ್ ತೋರಿಸ್ಲ ಅದೇ ಹಾಂ ಯಾರು ಫುಲ್ಲು ಸ್ಮೂತ್. ಚಿಕನ್ ಮಟನ್ ಆಡೆ ಚಿಕನ್ ಮಟನ್ ಕುರಿದಾ ಮಟನ್ನ ಗೈಸ್. ಫುಲ್ಲ ಒಳ್ಳೆ ಬ್ಯಾಟಿಂಗ. ಹೆಂಗಿಲ್ಲ ಅಣ್ಣ ರಿವ್ಯೂ ಅಲ್ಲ, ಟೇಸ್ಟ್ ಹೆಂಗೈತೆ ಅಲ್ಲ? ಹಾಂ ಹಂಗಂದ್ರೆ ಹೇಳಿ ಕರೆಕ್ಟ್. ನಾನು ಹಂಗೆ ಬೇಸಿ ಕಡೆ ಒಂದು ಬಕೆಟ್ ಫುಲ್ಲು ಶೇರ್ವ ಇಟ್ಟಿರ್ತಾರೆ. ಸ್ವಲ್ಪ ಕಲಿಸ್ಲೇ ಅಣ್ಣ. ಸಿಟಿ ಶಾಪ್ ಬಿಡ ಸಾಕು. ಈಗ ನಾವು ತಕ್ಕ ಕ್ರೌಡ್ ಬೇರೆ. ಮೂಳೆ ಏನು ತೆಗೆದಿದೆ ಅದು. ಎಲ್ಲಿ ಟಿಕೆಟ್ ಇದ್ದಿಲ್ಲ ಅವನು ಎಲ್ಲಿ ಟಿಕೆಟ್. ಈಗ ಎಲ್ಲ ಮುಗಿಸ್ಕೊಂಡು ಗೈಸಿಗೆಲ್ಲ ಮುಗಿಸ್ಕೊಂಡು ನಾವು ಬಂದಿರೋದು ರೈಲ್ವೆ ಸ್ಟೇಷನ್ ಗೈಸ್, ಬಳ್ಳಾರಿ ರೈಲ್ವೆ ಸ್ಟೇಷನ್. ಅಂದರೆ ಒಂದು ವಿಡಿಯೋ ಡೆಡಿಕೇಶನ್ ಈ ಥರ ಇರುತ್ತೆ ಗೈಸ್ ನಮ್ದು ಹೇಳ್ಬೇಕಂದ್ರೆ. ಯಾಕಂದರೆ ಈಗ ಒಂದು ಪ್ರಮೋಷನ್ ಕರಿಬೇಕು, ಅದಿದೆ ಕರಿಬೇಕಂದ್ರೆ ಹಂಗೆ ಕರೆಯಲ್ಲ. ಯಾಕಂದರೆ ಈಗ ಬಂದು ಹಿಡನ್ ಜಮ್ನ ಹುಡುಕಿ ನೋಡಿ ಮಾಡಿ ಅವ್ರ ಪರ್ಮಿಷನ್ ಕೇಳಿ, ಅವ್ರು ಪರ್ಮಿಷನ್ ಕೇಳಿದಾಗ ಬ್ಯಾಡ್ ಅಂತಂದು ಮಿಸ್ ಮಾಡ್ಕೊಂಡು ಬಂದು ಅಂದರೆ ಇವತ್ತು ಬರೀ ವಿಡಿಯೋ ಪ್ರಮೋಷನಿಗೆ ಅಂತ ಬಂದಿರಲ್ಲ, ಮಾಡೋಕ್ಕೆ ಬಂದಿರೋದು ಗೈಸ್ ನಾವು. ಹುಡುಕಿ ಮಾಡಿ ಇಷ್ಟು ಬೆಳಗ್ಲಿಂದ ಈಗ ಮಧ್ಯಾಹ್ನ ನಿಯರ್ ಬೈ ಗೈಸ್ ಈಗ 2:28 ಆಗೈತಿ. ಆದರೂ ಈಗ ಒಂದು 3 ವೀಡಿಯೋಸ್ ಆಗ್ಯಾವ ಗೈಸ್ ಅಷ್ಟೇ. ಈಗ ಅಂದರೆ ಭಾಳ ಮಂದಿ ಈ ಕಡೆ ಬ್ಯಾಡು ಅಂದರು, 1-2-3 ಬ್ಯಾಡ್ ಅಂತ ಹೇಳಿದ್ರು. ಅದಕ್ಕೆ ಈಗ ನಮ್ಮ ಹುಲಿನೂ ಬಂದೇನ ಈ ಥರ. ಈಗ ನಾರ್ಮಲ್ ರೈಲ್ವೆ ಸ್ಟೇಷನಾಗ ಟಿಕೆಟ್ ತೊಗೊಂಡ್ವಿ. ಯಾವುದಲ್ಲಿ ಹೋಗೋಣ ಅದು ಹೇಳಿ. ಟಿಕೆಟ್ ಕೊಡ್ತನೆ ಯಾವುದೋ ಒಟ್ಟು ಟಿಕೆಟ್ ತೊಗೊಂಡಾಗ ಗೈಸ್. ಅಂದರೆ ಕುಂದ್ರಗೋಸ್ಕರ ನಾವು ಟಿಕೆಟ್ ತೊಗೊಂಡಿವಿ. ಅದಕ್ಕೆ ಅಂದರೆ ಪ್ಲ್ಯಾಟ್ಫಾರ್ಮ್ ತೊಗೋಬೋದು, ಆದರೆ 1 hour ಏನೋ ಬರುತ್ತೆ ಗೈಸ್ ಅಷ್ಟೇ ಅದು. ಅದಕ್ಕೆ ಈಗ ತೊಗೊಂಡು ಈಗ ಕುಂತೀವಿ ಸುಮ್ಮನೆ ಇಲ್ಲಿ. ಯಾಕಂದರೆ ಸಾಯಂಕಾಲ ಚಾಟ್ಸಿನ ಸ್ವಲ್ಪ ತೊಗೊಳೋದೈತೆ, ತೊಗೊಂಡು ಸೀದಾ ಊರು ಬಿಡೋದೈತೆ. ನೋಡೋಣ ಅದನ್ನು ಜಲ್ದಿ ಆಗಲಿ ಅಂತ ಹೇಳ್ಕಂತ ಫುಲ್ ಬ್ಯಾಟಿಂಗ್ ಶಿಸ್ತು. ಈಗ ನೆಲ ಸಿಕ್ಕರೆ ಗೈಸ್ ಇಲ್ಲೇ ಹಾಕ್ಕೊಂಬಿಡ್ತಾನೆ, ಈಗ ಮಕ್ಕಂಬಿಡ್ತಾನೆ. ಜುಟ್ಟ ಬಿಡಲೇವಳ ಸ್ವಲ್ಪ ಇದು. ನಾವು ಈಗ ಇದಕ್ಕೆ ಹೋಗಿದ್ವಲ್ರಿ ರೈಲ್ವೆ ಸ್ಟೇಷನ್. ನೆಟ್ವರ್ಕ್ ಅಪ್ಪುಟ ಬರಾಕತ್ತಿದ್ದಿಲ್ಲ. ಅದಕ್ಕೆ ಮತ್ತೆ ಬಂದು ಹೊರಗಡೆ ಪಪ್ಪಾಯಿ ತಿಂದು, ಯಾಕಂದ್ರೆ ನಮ್ಮ ಕಡೆ ಕ್ಯಾಶ್ ಇದ್ದಿಲ್ಲ. ಯಾಕಂದ್ರೆ ಇಲ್ಲಿ ಪಾರ್ಕ್ ಇತ್ತು, ಪಾರ್ಕಿಗೆ ಎಂಟ್ರೆನ್ಸ್ 15 ರೂಪಾಯಿ ಇತ್ತು. ಅದಕ್ಕೆ ಬಂದಿದ್ವಿ, ಹೆಂಗೊಂದು ಅಲ್ಲಿ ಕೊಟ್ಟು ತೊಗೊಂಡು ಮಾಡಿದ್ವಿ ಗೈಸ್. ಈ ಥರ ಇದು ಪಾರ್ಕು ಸೈಕ್ ವ್ಯೂ. ನೆಟ್ವರ್ಕ್ ಸಂಬಂಧ ಈಗ ರೊಕ್ಕ ಕೊಟ್ಟಿದ್ದು ಬಂದೀವಿ ಗೈಸ್. ಈಗ 5:30-6 ಗಂಟೆ ಮಟ್ಟ ಕಾಯಬೇಕು, ಚಾಟ್ಸಿಗೆ ಕಾಯಬೇಕು. ಲೆಟ್ಸ್ಗೋ. ಲಿಟ್ರಲಿ ಲಾಸ್ಟ್ ಇದು ಏನೇನೋ ತಿಂದ್ಬಿಟ್ಟು ಗೈಸ್. ಮಿಸ್ಟರ್ ಆ್ಯಂಡ್ ಮಿಸ್ ಕಾರ್ನಿಗೆ ಹೋಗಿದ್ವಿ, ಅಲ್ಲಿನೂ ಹೊಡೆದ್ವಿ. ಮಾಡೋಕ್ಕಾಗಲಿಲ್ಲ, ಚಾರ್ಜ್ ಒಂದಿಲ್ಲ. ಅವಾಗೆ ಲೇಟ್ ಆಗ್ಬಿಡೈತೆ, ಅವಾಗೆ ಕತ್ಲ ಒಂದು ಆಗ್ಬಿಡೈತೆ. ಇನ್ನು ಮನೆಗೆ ಹೋಗ್ಬೇಕು. ಇದೇನಂದೆಲ್ಲ ಒಣಗಿದ್ರೆ ಸಿರಾಮಿಡ್ಸ್ ಅಂತ ಸಿರಾಮಿಡ್ಸ್ ಬೆಂಗಳೂರು ಒಳಗೆ ಟ್ರೆಂಡಿಂಗ್ನಾಗ ಇರುತ್ತಲ್ಲ, ಇಬ್ಬರು ಕಪಲ್ ಸೇರಿ ಮಾಡಿರ್ತಲ್ಲ ಅದೇ. ಇದು ಸೀದಾ ಶಿಸ್ತು ಹೊಡೆಯಾಗತ್ತಾನ ಟೈಗರು. ಇಲ್ಲ ಡಯಟ್ ಗೈಸ್. ಫೈನಲಿ ಗೈಸ್ ಮನೆಗೆ ಬಂದು ಅವಾಗ ತೆಲಾಡಾಗತ್ತೀನಿ ಗೈಸ್. ಈಗ ಹೆವಿ ಅಂದರೆ ಹೆವಿ ಸುಸ್ತಾಗೈತೆ ರೀ. ನಾಳೆ ಜಿಮ್ಮಿಗೆ ಹೋದು ಪಕ್ಕ ಡೌಟ್ ಗೈಸ್ ನನ್ನ ಪ್ರಕಾರ. ಅಂದರೆ ನಾಳೆ ಬೆಳಗ್ಗೆ ಐತಿ. ಇವತ್ತು ಬೆಳಗ್ಗೆ ಎದ್ದು ಅಂದರೆ 3-3:30 ಎದ್ದೆಲ್ಲ ಮಾಡಿ ಹೋಗಿದ್ದಕ್ಕೆ ನಿದ್ದೆ ಎಡಾಗತ್ತೈತಿ. ನಾಳೆನೂ ಬೆಳಗ್ಗೆ ಮಾಡಿ ಹೋಗ್ಬೇಕು ಅನ್ನೋದಕ್ಕೆ ಹೆವಿ ಟೈರ್ಡ್. ನೋಡೋಣ ಗೈಸ್, ಟ್ರೈ ಮಾಡೋಣ ಎದ್ದೇಳೋಕ್ಕೆ. ಅಂದರೆ ಮತ್ತೆ ಎದ್ದು ಮಾಡಲೇಬೇಕಲ್ಲ ಕೆಲಸ ಇಲ್ಲಿ. ಅದಕ್ಕೆ ನೋಡೋಣ, ಮತ್ತು ಟೈಮ್ ಡಿಲೇ ಆಗಬಾರ್ದು. ಮನಸ್ಸಿದ್ರು ಹೋಗೋಣ ಗೈಸ್. ಇಲ್ಲ ಒಂದು ದಿನ ಗೈಸ್ ನಡೀತೈತೆ. ಅಂದರೆ ಇವತ್ತು ಬೇಕಾದ ಏನೇನೋ ತಿಂದ್ಬಿಟ್ಟಿವಿ, ನಾಳೆ ಎನರ್ಜಿ ಇರುತ್ತೆ ಇಲ್ಲ ನೋಡೋಣ ಗೈಸ್.
ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ನಮ್ದು ಈ ಥರ ಡೆಡಿಕೇಶನ್ ಇರ್ತದೆ ಗೈಸ್. ನಾವೇನಾರ ಅಂದರೆ ಡೆಡಿಕೇಶನ್ಗಿಂತ ಕರ್ತವ್ಯ ಇರ್ತದೆ ಗೈಸ್. ಈಗ ಒಂದು ಪ್ರಮೋಷನ್ ಬರ್ಬೇಕಂದ್ರೂ ಇಷ್ಟೆಲ್ಲ ಹೋಗಿ ವಿಡಿಯೋ ಮಾಡಿ ಕೇಳಿ. ಇನ್ನೊಂದು ಗೈಸ್ ನಿಮಗೆ ಏನು ಹೇಳಿಲ್ಲ ಅಂದರೆ, ನಾವು ಇನ್ನೊಂದು ಪಡ್ಡುಕ್ಕೆ ಹೋಗಿದ್ವಿ. ಪಡ್ಡು ಅಂದರೆ ಗುಂಪಂಡ್ಲ ಪಡ್ಡು ಅಂತೀವಲ್ಲ, ಒಂದು ಪ್ಲೇಟಿಗೆ 70 ರೂಪಾಯಿ, 70 ರೂಪೀಸ್. ಅದ್ರಾಗ ಅಂದರೆ ಇದಾಗ್ತಾನೆ ಗೈಸ್, ಗೋಡಂಬಿ ಹಾಕ್ತಾನೆ, ಬಾಯ್ಲ್ಡ್ ಎಗ್ ಹಾಕ್ತಾನೆ, ಹಿಟ್ಟು ಒಳಗಡೆ ಹಾಕಿ ಮೊಟ್ಟೆ ಹಾಕಿ ಕಲಿಸಿ ಕೊಡ್ತಾನೆ, ಮತ್ತು ಪನ್ನೀರ್ ಹಾಕಿ 70 ರೂಪಾಯಿ ಹೆವಿ ವರ್ತ್. ಬೆಣ್ಣೆ ಹಾಕಿ ಕೊಡ್ತಾನೆ. ಅವ್ನು ಕೈ ಮುಗಿಯಕ್ಕೆ ಅವ್ನು ಏನು ಮಾಡ್ತಿರೋ ವಿಡಿಯೋ ಸಾಕ್ರು ಯಪ್ಪು ನನಗೆ ಆಗೋಲ್ರು, ಸುಮ್ಮನೆ ಟೈಮ್ ಪಾಸಿಗೆ ದುಡಿಯಾಕತ್ತೀನೋ ನಾನು ಹಂಗೆ ಅಂದರೆ ಅದೊಂದು ಅಂದರೆ ಚೆನ್ನಾಗಿ ಮಾತಾಡ್ಸಿದ್ದು ಅಂದರೆ ರಿಕ್ವೆಸ್ಟ್ ಮಾಡ್ಕೊಳಕತ್ತಾನೆ, ವಿಡಿಯೋ ಮಾಡೋಕ್ಕೆ ಬ್ಯಾಡ್ರು ಸಾಕು, ಇದೇ ಆಗೋಲ್ಲ ನನಗೆ ಅಂತಂದು. ಅಂದರೆ ಹೆವಿ ಫ್ಯಾನ್ ಬೇಸ್ ಗೈಸ್ ಅದು. ಅಂದ್ರೆ ಓದಲ್ಲೆಲ್ಲ ಹೆಂಗಂದರೆ 10 ವೀಡಿಯೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಂದರೆ ಅದ್ರಾಗ ಆಗಿರೋ ಒಂದು 4-5 ವೀಡಿಯೋ ಆಗಿರ್ತದೆ ಅಷ್ಟೇ. ಯಾಕಂದ್ರೆ ಒಬ್ಬೊಬ್ರು ಬ್ಯಾಡ್ ಅಂತಾರೆ, ಮಾಡ್ರಂತಾರೆ ಹೆಂಗಂತ. ಇವತ್ತು ಎಲ್ಲ ಸ್ವಲ್ಪ ಚೆನ್ನಾಗಿ ಆಗ್ಯಾವ ಗೈಸ್. ಯಾಕಂದರೆ ಎಲ್ಲರೂ ಹೆಲ್ಪ್ ಅಂದರೆ ಸ್ವಲ್ಪ ಸಹಕಾರ ಮಾಡಿರಿ ಅಂತ ವೀಡಿಯೋ ಅಂತಂದು ಹಾಕ್ದು ಗೈಸ್. ಇವೆಲ್ಲ ಹಿಂಗೆ ಆಗ್ತಿರ್ತವೆ, ಹೋಗೋಣ ಅಂತ ಹೇಳ್ಕೊಂತೆ. ನೀವು ಚಲೋ ಇಂಟ್ರೆಸ್ಟ್ ಏನಾರು ಬಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಮಾಡಿಸಿ ಅಂತ ಹೇಳ್ಕೊಂಡು ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ರಿಮೈಂಡ್, ಲವ್ ಯು ಗೈಸ್.